ನಮಸ್ಕಾರ ವೀಕ್ಷಕರೇ, ಇನ್ಸೈಟ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ವಿನುತಾ. ಮಹಾಗೌರಿ ದೇವಿಯ ಇತಿಹಾಸವು ಹಿಂದೂ ಧರ್ಮದ ಪುರಾಣ ಕಥೆಗಳಲ್ಲಿ ದೇವಿ ಪಾರ್ವತಿಯ ಒಂದು ರೂಪವಾಗಿ ಸಂಕೇತವಾಗಿದೆ. ಮಹಾಗೌರಿ ನವದುರ್ಗೆಯ 8ನೇ ರೂಪವಾಗಿದ್ದು, ನವರಾತ್ರಿಯ 8ನೇ ದಿನದಂದು ಆಕೆಯನ್ನ ಪೂಜಿಸಲಾಗುತ್ತದೆ. ಮಹಾಗೌರಿ ಎಂಬ ಹೆಸರು ಮಹಾ ಎಂದರೆ ಶ್ರೇಷ್ಠ ಮತ್ತು ಗೌರಿ ಎಂದರೆ ಪ್ರಕಾಶಮಾನ ಎಂಬ ಪದಗಳಿಂದ ಬಂದಿದೆ. ಇದು ಆಕೆಯ ಶುದ್ಧತೆ ಮತ್ತು ಚಂದ್ರನಂತೆ ಹೊಳೆಯುವ ಮೈಬಣ್ಣವನ್ನ ಸೂಚಿಸುತ್ತದೆ. ಪುರಾಣಗಳ ಪ್ರಕಾರ ದೇವಿ ಪಾರ್ವತಿಯು ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನ ಆಚರಿಸಿದಳು. ಈ ತಪಸ್ಸಿನ ಸಮಯದಲ್ಲಿ ಆಕೆಯ ದೇಹವು ಕಠಿಣ ಪರಿಸ್ಥಿತಿಗಳಿಂದ ಕಪ್ಪಾಗಿತ್ತು. ಆಕೆಯ ತಪಸ್ಸಿಗೆ ಮೆಚ್ಚಿದ ಶಿವನು ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ಆಕೆಯ ದೇಹವನ್ನ ತೊಳೆದು ಆಕೆಯನ್ನು ಪ್ರಕಾಶಮಾನವಾದ ಶುದ್ಧ ಬಿಳಿಯ ರೂಪಕ್ಕೆ ತರುತ್ತಾನೆ. ಈ ರೂಪವನ್ನೇ ಮಹಾಗೌರಿ ಎಂದು ಕರೆಯಲಾಯಿತು. ಇನ್ನೊಂದು ಕಥೆಯ ಪ್ರಕಾರ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರನ್ನು ಕೊಲ್ಲಲು ಕೇವಲ ಕನ್ಯೆಯಾದ ಅವಿವಾಹಿತ ಪಾರ್ವತಿಯಿಂದ ಮಾತ್ರ ಸಾಧ್ಯವಿತ್ತು. ಈ ಕಾರಣಕ್ಕಾಗಿ ಪಾರ್ವತಿಯು ಕೌಶಿಕೆಯಾಗಿ ರಾಕ್ಷಸರನ್ನು ಸಂಹರಿಸಿದ ನಂತರ ಮಹಾಗೌರಿಯ ರೂಪವನ್ನ ತಾಳಿದಳು. ಈ ರೂಪದಲ್ಲಿ ಆಕೆ ಶಾಂತಿ, ಶುದ್ಧತೆ ಮತ್ತು ಸೌಂದರ್ಯದ ಸಂಕೇತವಾಗಿದ್ದಾಳೆ. ಮಹಾಗೌರಿಯ ವಿಶೇಷತೆಗಳನ್ನ ನೋಡೋಣ. ಮಹಾಗೌರಿಯನ್ನು ಸಾಮಾನ್ಯವಾಗಿ 4 ಕೈಗಳೊಂದಿಗೆ ಚಿತ್ರಿಸಲಾಗುತ್ತದೆ. ಆಕೆಯ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಡಮರು ಹಿಡಿದಿರುತ್ತಾಳೆ. ಇದರ ಕೈಗಳಲ್ಲಿ ಅಭಯ ಮುದ್ರೆ ಮತ್ತು ವರದ ಮುದ್ರೆಯನ್ನ ಹಿಡಿದುಕೊಂಡಿರುತ್ತಾಳೆ. ಈಕೆಯ ವಾಹನ ಬಿಳಿ ಎತ್ತಿನ ಮೇಲೆ ಸವಾರಿ ಮಾಡುವುದು. ಮಹಾಗೌರಿಯು ಶಾಂತಿ, ಶುದ್ಧತೆ, ಸೌಮ್ಯತೆ ಮತ್ತು ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವ ಶಕ್ತಿಯನ್ನ ಹೊಂದಿದ್ದಾಳೆ. ಆಕೆಯನ್ನು ಪೂಜಿಸುವುದರಿಂದ ದಾಂಪತ್ಯ ಸುಖ, ಸಂಪತ್ತು ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಧನ್ಯವಾದಗಳು.